ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ ಯಾರೆಲ್ಲ ಅಭ್ಯರ್ಥಿಗಳು ಈಗ JNM ನರ್ಸಿಂಗ್ ಎಕ್ಸಾಮ್ಗಳನ್ನು ಫಿನಿಷ್ ಮಾಡಿದ್ದೀರಿ, ಆ್ಯನ್ಯುವಲ್ ಎಕ್ಸಾಮನ್ನು ನೀವು ಬರೆದಿದ್ದೀರಿ. ನೀವು ಈಗ ಕಾಯ್ತಾ ಇರುವಂಥದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಬರುತ್ತೆ ಅಂತೇಳಿ. ಯಾಕಂದರೆ ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ ಕೂಡ ನಿಮಗೆ ಇದ್ದೇ ಇರುತ್ತೆ. ಸೊ ಇದರ ಬಗ್ಗೆ ಕೂಡ ಆಲ್ರೆಡಿ ಪ್ರಾಕ್ಟಿಕಲ್ ಎಕ್ಸಾಮ್ ದಿನಾಂಕಗಳನ್ನು ಕೂಡ ಈ ಇಲಾಖೆಯವರು ಅಂದರೆ ಬೋರ್ಡ್ನವರು ಕೂಡ ಡಿಕ್ಲರೇಷನ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅದರ ಮಾಹಿತಿನೂ ಕೂಡ ನಿಮ್ಮ ಒಂದು ಪ್ರೊವಿಷನಲ್ ಏನು ಒಂದು ರಿವೈಸ್ಡ್ ಟೈಮ್ ಟೇಬಲನ್ನು ಕೊಟ್ಟಿದ್ದರು, ಅದರಲ್ಲಿ ಕೂಡ ಮೆನ್ಷನ್ ಆಗಿದೆ. ಅದನ್ನು ಕೂಡ ನಿಮ್ಗೆ ತೋರಿಸಿಬಿಡ್ತೀನಿ. ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಯಾವಾಗ ಬರುತ್ತೆ ಅಂತಂದರೆ, ನೋಡಿ ಅಭ್ಯರ್ಥಿಗಳೇ, ಇದು ನಮ್ಮ ರಿವೈಸ್ಡ್ ಟೈಮ್ ಟೇಬಲು. ಇದರ ಮುಖಾಂತರ ನೀವೇನು ಮಾಡಿದೆ ಅಂದರೆ ಈಗ ಎಕ್ಸಾಮ್ನು ಕೂಡ ಬರೆದು ಬಿಟ್ಟಿದ್ದೀರಾ. ಇಲ್ಲಿ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಇರುವಂಥದ್ದು. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಾರ್ ವಿಲ್ ಬಿ ಕಂಡಕ್ಟೆಡ್ ಫ್ರಾಮ್ ದಿ 19/1/2026 ಟು 31/1/2026. ಇದರ ಮಧ್ಯದಲ್ಲಿ 19 ಅಂದರೆ ನಿಮಗೆ ಇನ್ನೂ ಇವಾಗ ತಾರೀಕು ನಾನು ಹೇಳ್ತಾ ಇರುವಂಥದ್ದು 15 ಇವತ್ತು. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ 19ರಿಂದ ಆರಂಭ. ಇದರ ಮಧ್ಯದಲ್ಲಿ 19ರಿಂದ 31 ಮಧ್ಯದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರದವರು ಕಂಡಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಕಾಲೇಜವ್ರು ನಿಮ್ಗೆ ಹೇಳ್ತಾರೆ. ಯಾವಾಗ ಹೋಗಬೇಕಂತ ಕಾಲೇಜ್ನವರೇ ಹೇಳ್ತಾರೆ ನಿಮಗೆ, ಯಾವ ಡೇಟಿಗೆ ಹೋಗ್ಬೇಕಂತ. ಯಾಕಂದರೆ ಇಲ್ಲಿ ಈ 16ರಿಂದ 31 ತನಕ ರೇಂಜ್ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾಡಬೇಕು ಅಂಥೇಳಿ ಸೆಂಟ್ರದವರು ಡಿಸೈಡ್ ಮಾಡ್ತಾರೆ ಯಾವ ದಿನಾಂಕಕ್ಕೆ ಯಾವ ಎಕ್ಸಾಮನ್ನು ಮಾಡಬೇಕು ಅಂಥೇಳಿ. ಆಮೇಲೆ ಇದರದ್ದು ಒಂದು ಸ್ಕೆಡ್ಯೂಲನ್ನು ಕೂಡ ಕಾಲೇಜಿನವ್ರು ಕೊಟ್ಟಿರ್ತಾರೆ. ನೋಡಿ, ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ಈ ದಿನಾಂಕಕ್ಕೆ ಕಳಿಸ್ಕೊಳ್ರಿ, ಅಥವಾ ನಿಮ್ಮ ಕಾಲೇಜವ್ರು ನಿಮ್ಗೆ ಹೇಳ್ತಾರೆ ಈ ಡೇಟಿಗೆ, ಅಂದರೆ 19 ತಾರೀಕಿನಿಂದ ಏನು ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಪ್ರಾಕ್ಟಿಕಲ್ದು, ಅದರಲ್ಲಿ ಮಧ್ಯದಲ್ಲಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗಳು ಇರ್ತವೆ. ಕಾಲೇಜಿನವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅವರ ಕಾಂಟ್ಯಾಕ್ಟಲ್ಲಿ ಇರಿ.